ರಾಜೀನಾಮೆ ಕೊಟ್ಟ ಮೇಲೆ ಅದೆಲ್ಲ ನಡೀಬೇಕು, ಅದು ಪ್ರಕ್ರಿಯೆಗಳು. ಅದರ ಬಗ್ಗೆ ನಮ್ಮದೇ ಯಾವ ಅಭಿಪ್ರಾಯಗಳು ಇಲ್ಲ. ಆದ್ರೆ ಇವರ ಗದ್ದುಗೆ ಗುದ್ದಾಟದಲ್ಲಿ ಸಂಪೂರ್ಣವಾಗಿ ರಾಜ್ಯ ನಾಶವಾಗ್ತಾ ಇದೆ, ರಾಜ್ಯದ ಜನರಿಗೆ ಅನ್ಯಾಯ ಆಗ್ತಾ ಇದೆ, ರಾಜ್ಯದ ಅಭಿವೃದ್ಧಿ ಸಂಪೂರ್ಣವಾಗಿ ನಿಂತು ಹೋಗಿದೆ. ಅಂದ್ರೆ ನಿಂತು ಹೋಗಿದೆ ಅಂತಂದ್ರೆ ಪ್ರಾರಂಭನೇ ಆಗಿಲ್ಲ ಈ ಸರ್ಕಾರ ಬಂದ ದಿನದಿಂದ. 3 ವರ್ಷಗಳ ಕಾಲ ಒಂದು ದೊಡ್ಡ ಭ್ರಷ್ಟಾಚಾರದ ಸರ್ಕಾರ ರಾಜ್ಯದಲ್ಲಿತ್ತು. ಈಗ ನನಗೆ ಅನ್ಸೋದು ಭ್ರಷ್ಟಾಚಾರದ ಸರ್ಕಾರ ಹೋಗಿ ಈಗ ಸೂಪರ್ ಭ್ರಷ್ಟಾಚಾರದ ಸರ್ಕಾರ ಬರ್ತಾ ಇದೆ ಈಗ ಅಂತ. ಅಂದ್ರೆ ನಾಯಕತ್ವ ಬದಲಾದ ತಕ್ಷಣ ವ್ಯವಸ್ಥೆ ಬದಲಾಗೋದಿಲ್ಲ. ಜನರ ಮನಸ್ಸಿನಿಂದ ಕಾಂಗ್ರೆಸ್ ಈಗಾಗಲೇ ಹೊರಗೆ ಉಳಿದೋಯ್ತು. ಈಗ ವಾಹನದ ಚಾಲಕನನ್ನ ಬದಲಾಯಿಸಿದರೆ ಏನು ಪ್ರಯೋಜನ ಆಗೋದಿಲ್ಲ. ಯಾಕೆಂದ್ರೆ ಆ ವಾಹನವೇ ಕೆಟ್ಟು ನಿಂತಿರೋದಕ್ಕೆ ನೀವು ಚಾಲಕನನ್ನ ಬದಲಾಯಿಸಿದ್ರೆ ಏನ್ ಪ್ರಯೋಜನ? ನೀವು ವಾಹನವನ್ನೇ ಬದಲಾಯಿಸಬೇಕು, ಅದು ನಿಮ್ಮಿಂದ ಆಗೋದಿಲ್ಲ. ಆ ಕಾರಣದಿಂದ ಭಾರತೀಯ ಜನತಾ ಪಕ್ಷ ಇನ್ನು ಹೊಸ ವಾಹನದೊಂದಿಗೆ ಬರಬೇಕು. ಅದು ರಾಜ್ಯದ ಅಭಿವೃದ್ಧಿ ಮಾಡಬೇಕು, ಜನರ ಸಂಕಷ್ಟಗಳಿಗೆ ಪರಿಹಾರಗಳನ್ನು ಕೊಡಬೇಕು, ಅಷ್ಟೇ ಆಗಿರ್ತಕ್ಕಂಥದ್ದು. ನಿಮ್ಮ ಗಮನಕ್ಕೆ ಒಂದನ್ನ ತರಲಿಕ್ಕೆ ಬಯಸ್ತಾರೆ. ಇವತ್ತು ನಿನ್ನೆ ನೀವು ನೋಡಿರ್ಬೋದು, ಅನೇಕ ಟ್ರಾನ್ಸ್ಫರ್ಗಳ ಲಿಸ್ಟ್ಗಳು ಹೊರಗಡೆ ಬರ್ತಾ ಇದೆ. ಈಗ ಸರ್ಕಾರ, ಆಡಳಿತ ಸರ್ಕಾರ ಇಲ್ಲ, ಡಿಸಾಲ್ವ್ ಆಗೋಗಿದೆ. ನಿಮಗೆ ಅಧಿಕಾರ ಕೊಟ್ಟವ್ರು ಯಾರು? ಎಜುಕೇಶನ್ ಡಿಪಾರ್ಟ್ಮೆಂಟ್ ನಲ್ಲಿ ಈಗಾಗಲೇ ನಿನ್ನೆಯಿಂದ ಯಾರ್ಯಾವ್ದು ಬರ್ತದೋ ಪಟ್ಟಿ ತಗೊಂಡು ಹಣ ತಗೊಂಡು ಟ್ರಾನ್ಸ್ಫರ್ಗಳು ಮಾಡ್ತಾ ಇದ್ದಾರೆ. ಈಗಾಗಲೇ ಇದು ಏನೋ ಶಿಕ್ಷಕರ ಅಸೋಸಿಯೇಷನ್ ಅಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿಗಳೆಲ್ಲ ಮಾಡಿದ್ರು. ನಾವು ಕೌನ್ಸಿಲಿಂಗ್ ಮಾಡಿ ನಾವು ಟ್ರಾನ್ಸ್ಫರ್ ಮಾಡ್ತೀವಿ ಅಂತ ಹೇಳಿದ್ರು. ಈಗ ನೋಡಿದ್ರೆ ಕೌನ್ಸಿಲಿಂಗ್ ಇಲ್ಲ, ಏನಿಲ್ಲ, ನಾವು ಕಾಯ್ಕೊಂಡಿದ್ವಿ. ಈಗ ಎಲ್ಲ ಪಟ್ಟಿಗಳು ಹೊರಗಡೆ ಬರ್ತಾ ಇದೆ. ಯಾಕಂತಂದ್ರೆ ಅಲ್ಲಿ ಮಂತ್ರಿಗಳಿಲ್ಲ, ಇವರೇ ಅಧಿಕಾರಿಗಳು ಎಲ್ಲ ಹಣ ತಗೊಂಡು ಟ್ರಾನ್ಸ್ಫರ್ಗಳು ಮಾಡ್ತಿದ್ದಾರೆ ಅಂತ. ಇದು ಎಲ್ಲಾ ಡಿಪಾರ್ಟ್ಮೆಂಟ್ಗಳಲ್ಲೂ ನಿನ್ನೆಯಿಂದ ನೋಡ್ತಾ ಇದ್ದೀವಿ ನಾವು. ಇಲ್ಲಿವರೆಗೂ ಇಲ್ದಿದ್ದು ಲಿಸ್ಟ್ಗಳು ಯಾಕೆ ಹೊರಗಡೆ ಬರ್ತದೆ? ಅದಕ್ಕೆ ಹೇಳಿದ್ದು ಇದು ಸೂಪರ್ ಕರಪ್ಟ್ ಗವರ್ಮೆಂಟ್ ಆಗ್ತದೆ ಮುಂದೆ ಅಂತಕ್ಕಂಥ ಮಾತನ್ನು ನಾನು ಹೇಳ್ತೇನೆ. ಈಗ ನಾನೊಂದು ಹೇಳ್ತೀನಿ, ನಾವು ಕಾಂಗ್ರೆಸ್ನ ಆ ಗೊಂದಲದಲ್ಲಿ ಲಾಭ ಮಾಡ್ಲಿಕ್ಕೆ ನಾವು ಕಾಯ್ತಿರ್ಲಿಲ್ಲ. ಈ ಸರ್ಕಾರವೇ ಭ್ರಷ್ಟ ಸರ್ಕಾರ, ಅಭಿವೃದ್ಧಿ ಶೂನ್ಯ ಸರ್ಕಾರ, ಜನರನ್ನ ಇದು ವಂಚಿಸಿದ ಸರ್ಕಾರ. ಇದು ಹೋಗ್ಬೇಕು ಅನ್ನೋದು ನಮ್ಮದು. ಇವತ್ತಿಗೂ ಅದೇ ಮಾತಿದೆ. ಹಿಂದೆ ಏನಿತ್ತೋ ಈಗ ಮುಂದೇನೂ ಇದೆ. ಆದ್ರೆ ಅವರ ಗೊಂದಲದಲ್ಲಿ ನಾವು ಲಾಭ ಪಡೆಯುವಂಥ ಚಿಂತನೆ ನಾವು ಯಾವತ್ತೂ ಮಾಡಿಲ್ಲ, ಇವತ್ತಿಗೂ ಮಾಡೋದಿಲ್ಲ. ಯಾಕಂದ್ರೆ ನಾವು ಜನರನ್ನ ಗೆಲ್ಲಬೇಕು, ಜನರ ಮನೆ ಗೆದ್ದು ಬರಬೇಕೇ ಹೊರತು ಕಾಂಗ್ರೆಸ್ನವರ ಮನೆ ಗೆಲ್ಲಬೇಕಾಗಿಲ್ಲ. ನಾವು ಕಾಂಗ್ರೆಸ್ನವರು ಮನೆಗೆ ಹೋಗುವ ಕಾಲ ಬಂದಿದೆ. ಅದರ ಬಗ್ಗೆ ನಾವೇ ಯಾಕೆ ಚಿಂತೆ ಮಾಡಲಿ? ಇವತ್ತು ನಮಗೆ ಜನ ಆಶೀರ್ವಾದ ಮಾಡ್ತಾರೆ, ಅದನ್ನ ನಂಬಿರ್ತಕ್ಕಂಥ ನಾವು ಜನಪರವಾದ ಕೆಲಸಗಳನ್ನು ಮಾಡ್ತೇವೆ. ಸರ್ಕಾರ ಎಲ್ಲೆಲ್ಲಿ ತಪ್ಪು ಮಾಡ್ತದೋ ಎಲ್ಲವನ್ನು ಜನರಿಗೆ ಮುಟ್ಟಿಸ್ತಕ್ಕಂಥ ಕೆಲಸ, ಇವರಿಗೆ ಕಾಂಗ್ರೆಸ್ನವರಿಗೆ ಬಿಸಿ ಮುಟ್ಟತಕ್ಕಂಥ ಕೆಲಸವನ್ನ ನಾವು ಮಾಡೋದೇ ಹೊರತು ಲಾಭಕ್ಕಾಗಿ ನಾವು ಕಾಯೋರಲ್ಲ. ನಾನು ಒಂದು ಮಾತು ಹೇಳಲಿಕ್ಕೆ ಬಯಸ್ತೇನೆ. ನಾನು ಪದೇ ಹೇಳ್ಬಿಟ್ಟಿದ್ದೇನೆ, ಕಾಂಗ್ರೆಸ್ನಲ್ಲಿರುವ ದಲಿತರಿಗೆ ತಾಕತ್ತು ದಮ್ಮು ಇಲ್ಲ. ನಾನು ಹಲವು ಸಾರಿ ಹೇಳಿದ್ದೀನಿ, ಅವರೊಂಥರ ಶುಗರ್ಲೆಸ್ಸು, ಬೋನ್ಲೆಸ್ಸು, ಸೀಡ್ಲೆಸ್ಸು ಇದ್ದಂಗೆ. ಇದಕ್ಕಿಂತ ಉತ್ತಮ ಪದಗಳು ನನಗೆ ಹೇಳಲಿಕ್ಕೆ ಬರೋದಿಲ್ಲ. ಅವ್ರು ಬೇಸರ ಮಾಡ್ಕೊಳ್ತಾರ, ನನಗೇನು ಚಿಂತೆ ಇಲ್ಲ. ಯಾಕೆ? ಇಷ್ಟಾದ್ರೂ ಅವ್ರಿಗೆ ರೋಷ ಬರಲಿಲ್ಲ ಅಂದ್ರೆ ಏನ್ ಬಾಬಾ ಸಾಹೇಬ್ ಅಂಬೇಡ್ಕರ್ರೇ ಬಂದು ಇವ್ರಿಗೆ ಹೇಳ್ಕೊಡ್ಬೇಕಾ? ಎಲ್ಲ ಕೇಳುವ ಇಷ್ಟು ಮಾತಾಡ್ತೀರಿ. ದಲಿತರನ್ನ ಇಷ್ಟು ದಿನಗಳ ವೋಟ್ ಬ್ಯಾಂಕ್ ಮಾಡ್ಕೊಂಡು ದಲಿತರನ್ನ ಹಾಳು ಮಾಡಿದ್ದೀರಿ. ನೀವು ಎಲ್ಲ ಮುಖ್ಯಮಂತ್ರಿ ಆಗಿಬಿಡ್ತಾರಂತ ದಲಿತರು ನಿಮ್ಮ ಜೊತೆಯಲ್ಲಿ ನಿಂತರು, ಇವತ್ತಿಗೆ ಆಗ್ಲಿಲ್ಲ. ಹೋಗ್ಲಿ, AICC ಅಧ್ಯಕ್ಷರಾಗಿದ್ದಾರೆ ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು. ಅವರ ಎತ್ತರಕ್ಕೆ ಇನ್ನೊಬ್ಬರು ಬೆಳೆಯುವಂತ ಸಾಧ್ಯತೆ ಈ ಕರ್ನಾಟಕದಲ್ಲಿ ಇದೆ ಅಂತ ನಾನು ಅಂದ್ಕೊಳ್ಳಲಿಲ್ಲ. ಇಂಥ ಕಾಲದಲ್ಲೂ ಕೂಡ ಅವರೇ ಆಗಿ ಬಂದಿದ್ರೆ ನಮಗೇನು ಚಿಂತೆ ಇಲ್ಲ. ಯಾರೋ ಒಬ್ರು ದಲಿತರು ಆಗ್ಬೇಕಷ್ಟೇ.
ನೀವಾಗ್ಲಿಲ್ಲ ಅಂತಂದ್ರೆ KH ಮುನಿಯಪ್ಪ ಅವ್ರನ್ನೋ ಡಾಕ್ಟರ್ ಪರಮೇಶ್ವರ್ ಅವ್ರನ್ನೋ ಮಾಡ್ಬೋದಾಗಿತ್ತು. ಅದೂ ಇಲ್ಲದೆ ಒಬ್ಬರ ಹೆಸರನ್ನು ಹೇಳೋಷ್ಟು ಶಕ್ತಿ ನಿಮಗಿಲ್ಲ ಅಂದ್ರೆ ವಾಟ್ ಫಾರ್ ಯು ಆರ್ AICC ಪ್ರೆಸಿಡೆಂಟ್ ಅಲ್ವಾ? ಇದು ಅವರು ಯೋಚನೆ ಮಾಡ್ಬೇಕು, ನಾವು ಹೇಳೋದಲ್ಲ. ಹೈಕಮಾಂಡ್ ಅಂತಂದ್ರೆ AICC ಹೈಕಮಾಂಡ್. ಆದ್ರೆ ನನ್ನ ಕೈಯಲ್ಲಿ ಏನೂ ಇಲ್ಲ, ಎಲ್ಲ ರಾಹುಲ್ ಗಾಂಧಿ ಕೈಯಲ್ಲಿದೆ ಅಂತ. ರಾಹುಲ್ ಗಾಂಧಿ ತೀರ್ಮಾನ ತಗೊಳ್ತಾರೆ, ನೀವೇನಕ್ಕಿದ್ದೀರಿ? ಏನ್ AICC ಕಚೇರಿ ಕಸ ಹೊಡೆಯಕ್ಕಿದ್ದೀರಾ? ಆಗ ಮತ್ತೆ ತಾಕತ್ತಿದ್ರೆ ತೋರಿಸ್ಬೇಕು ಅಧ್ಯಕ್ಷಗಿರಿ ಏನು ಅನ್ನೋದನ್ನ. ನನಗೆ ಯಾರೂ ವಿರೋಧಿಗಳಲ್ಲ, ನಾನು ಇದ್ದನ್ನ ಇದ್ದಾಗೆ ಮಾತಾಡ್ತೇನೆ. ಪ್ರಿಯಾಂಕಾ ಖರ್ಗೆ ತಪ್ಪು ಮಾಡಿದ್ರು ನಾನು ಮಾತಾಡ್ತೇನೆ, ಬೇರೆಯವರು ತಪ್ಪು ಮಾಡಿದ್ರು ಮಾತಾಡ್ತೇನೆ. ಯಾಕಂದ್ರೆ ನನ್ನ ಸ್ಥಾನವೇ ಅಂತದ್ದು. ನನ್ಗೆ ಅಲ್ಲ ಸೈದ್ಧಾಂತಿಕ ಅವ್ರದ್ದು ಏನ್ ಬೇಕಾದ್ರೂ ಇಟ್ಕೊಂಡೆ. ಅದ್ ನಾನು ಹೇಳ್ತೀನಲ್ಲ, ಅವರು DCM ಆದ್ರೆ ನನಗೇನು ಸಂಬಂಧ? DCM ಅನ್ನೋದು ಅದೇನು ದೊಡ್ಡ ಹುದ್ದೆ ಏನೂ ಅಲ್ಲ, ಅದು ಒಂದು ಮಂತ್ರಿಗಿರಿನೇ. ಎಲ್ರೂ ಆದಂಗೆ ಅದೊಂದು ಮಂತ್ರಿಗಿರಿನೇ. ಇಲ್ಲಿ ಅದು ಸೆಲ್ಫ್ ಕ್ರಿಯೇಷನ್, ಅದು ಸಾಂವಿಧಾನಿಕ ಹುದ್ದೆ ಏನು ಅಲ್ಲ, ಅದು ಕೂಡ ಒಂದು ಮಂತ್ರಿ. ಆದ್ರೆ ಆಗ್ಲಿ, ಈಗ ನಾನು ಎಷ್ಟೋ ಸಾರಿ ಹೇಳಿದ್ದೀನಿ ನಿಮ್ಗೆ, ಅನೇಕರು 4 ಸಾರಿ ಗೆದ್ದಿರೋರು ಅದೇ ಸಮುದಾಯದಲ್ಲಿ ಅಪ್ಪ ನಮಗೂ ಏನಾದ್ರು ಕೊಡ್ರಿ ಅಂತ ಕೇಳ್ಕೊಳ್ತಾವ್ರೆ. ಬಟ್ ಇವ್ರು 1 ಸಾರಿ ಗೆದ್ರು ಮಂತ್ರಿ, 2 ಸಾರಿ ಗೆದ್ರು ಮಂತ್ರಿ, 3 ಸಾರಿ ಗೆದ್ರು ಮಂತ್ರಿ, 4 ಸಾರಿ ಗೆದ್ರು ಮಂತ್ರಿ. ಯಾರ ಆಶೀರ್ವಾದ ಇದು? ಜನರ ಆಶೀರ್ವಾದನಾ? ದೇವರ ಆಶೀರ್ವಾದನಾ? ಇದು ಕೇವಲ ಅಪ್ಪನ ಆಶೀರ್ವಾದ ಅಷ್ಟೇ. ನೋಡಿ, ನಾನು ಅವ್ರಿಗೆ ಹೇಳೋದು ಇಷ್ಟೇ, ಜನರ ಪರವಾದ ಕೆಲಸಗಳನ್ನು ಮಾಡಿ, ಜನರಿಗೆ ಒಳ್ಳೇದಾಗ್ಲಿ, ರಾಜ್ಯಕ್ಕೆ ಒಳ್ಳೇದಾಗಲಿ, ಅಭಿವೃದ್ಧಿ ಪರವಾಗಿ ನಿಲ್ರಿ. ಈ ಉಳಿದ 2 ವರ್ಷ ಆದ್ರೂ ಜನಪರವಾದ ಕಾರ್ಯಗಳನ್ನ ಮಾಡ್ರಿ ಅನ್ನೋದಷ್ಟೇ ನನ್ನಿದು. ಆದ್ರೂ ಕೂಡ ಪರಿಸ್ಥಿತಿ ಆ ರೀತಿ ಅವರ ಪರವಾಗಿಲ್ಲ. ಆದ್ರೂ ನಾಯಕತ್ವ ನಿಮಗೆ ಸಿಕ್ಕಿದೆ, ಒಳ್ಳೇದಾಗ್ಲಿ ಅಷ್ಟೇ. ನೋಡಿ, ಈಗಾಗಲೇ ಬಿಜೆಪಿಗೆ ಲಾಭ ಆಗಿದೆ. ಜನ ಯಾರು ಕಾಂಗ್ರೆಸ್ಗೆ ಮತ ಹಾಕಿದ್ರು ಸಾಕು, ಇವರ ಸಹವಾಸ ನಾವು ಬಿಟ್ಟು ಹೋಗ್ಬೇಕು ಅನ್ನೋ ಪರಿಸ್ಥಿತಿ ಆಗಿ ಎಲ್ಲವೂ ಬಿಟ್ಟೋಗಿದ್ದಾರೆ, ನಮ್ಮ ಪರವಾಗಿ ಚಿಂತೆ ಮಾಡ್ತಿದ್ದಾರೆ. ಅದರಿಂದಾಗಿ ತುಂಬಾ ತಲೆ ಕೆಡಿಸ್ಕೊಳ್ಳುವಂಥದ್ದೇನಿಲ್ಲ. ನಾವು ಆ ಜನರ ಪರವಾಗಿ ನಿಲ್ಲಬೇಕು, ಈ ರಾಜ್ಯದ ಜನರ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತಕ್ಕಂಥ ಕೆಲಸಕ್ಕೆ ನಾವು ಸಿದ್ಧರಾಗಬೇಕು. ಚುನಾವಣೆ ಯಾವತ್ತು ಬೇಕಾದ್ರೂ ಬರ್ಬೋದು, 2 ವರ್ಷ ಇರ್ತದಂತ ನಾನು ಹೇಳೋದಲ್ಲ, ಯಾವತ್ತು ಬೇಕಾದ್ರೂ ಚುನಾವಣೆ ಬರ್ಬೇಕು ಅಂತ ಪರಿಸ್ಥಿತಿ ಬರ್ತದೆ. ಈಗಲೇ ಅದೆಲ್ಲ ಹೇಳೋದು ಬೇಡ, ಇನ್ನೊಂದು ಸ್ವಲ್ಪ ದಿವಸ ತೆಗೆದುಕೊಂಡು ಹೇಳ. ಯಾವಾಗ್ಲೂ ಪತನ ಆಗುವಂತ ಪರಿಸ್ಥಿತಿಗೆ ಬಂದದೆ ಅದು. ಇದು ಸ್ಟಾಪ್ ಗ್ಯಾಪ್ ಅರೇಂಜ್ಮೆಂಟ್ ಇಲ್ಲ, ಪೂರ್ಣಾವಧಿ ಇದು ಪೂರೈಸ್ತದಂತ ನನಗೆ ನಂಬಿಕೆ ಇಲ್ಲ.